ಹಾಯ್ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಟ್ರಾವೆಲ್ ವಿತ್ SVG. ನಾನು ಈ ಹಿಂದೆ ರೀಲ್ನಲ್ಲಿ ನಿಮಗೆ ನಮಃ ಶಿವಾಯ ಬಗ್ಗೆ ಡಿಕೋಡ್ ಮಾಡಿ ಅಂತ ಹೇಳಿದ್ದೆ. ಭಾಳಷ್ಟು ಜನ ಕಮೆಂಟ್ ಸೆಕ್ಷನ್ ಮಾಡಿದರೆ ಬಹಳ ಖುಷಿ ಆಯಿತು. ಇವಾಗ ನಾನೇ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಮಃ ಶಿವಾಯ ಶಿವನ ಒಂದು ಪಂಚಾಕ್ಷರಿ ಬೀಜ ಮಂತ್ರ ಆಗಿರುತ್ತೆ. ಅದನ್ನ ಡಿಕೋಡ್ ಮಾಡ್ತಾ ಈ ಸೋಲೋ ಜರ್ನಿಗೆ ಸ್ವಾಗತ ಕೊಡ್ತಾ ಅದ್ರ ಬಗ್ಗೆ ಒಂದೊಂದೇ ವಿವರಣೆ ಮಾಡ್ತಾ ಹೋಗ್ತಿರ್ತೀನಿ. ಕೊನೆವರೆಗೂ ಈ ವಿಡಿಯೋ ಮಿಸ್ ಮಾಡಿದೆ ನೋಡಿ. ನಮಃ ಶಿವಾಯ ಅಂತಂದರೆ ನಾ ಅಂತಂದರೆ ಭೂಮಿ, ಮಾ ಅಂತಂದರೆ ಜಲ, ಶಿ ಅಂತಂದರೆ ಅಗ್ನಿ, ವಾ ಅಂತಂತಂದರೆ ವಾಯು, ಯಾ ಅಂತಂತಂದರೆ ಆಕಾಶ. ಈ 4 ಲಿಂಗಗಳು ತಮಿಳ್ನಾಡಲ್ಲಿದ್ದರೆ ಇನ್ನೊಂದು ಆಂಧ್ರದಲ್ಲಿರುತ್ತೆ. ಮೊದಲನೇದಾಗಿ ನಾವು ದರ್ಶನ ಮಾಡೋಕ್ಕೆ ಹೋಗ್ತಾ ಇರೋದೇ ತಮಿಳ್ನಾಡಲ್ಲಿರತಕ್ಕಂತಹ ಪೃಥ್ವಿಲಿಂಗ ಕಾಂಚೀಪುರ. ಇದು ಭಾರತದ ಅತ್ಯಂತ ಪ್ರಾಚೀನ ಜೀವಂತ ನಗರಗಳಲ್ಲಿ ಒಂದಾಗಿರುತ್ತದೆ. ಸಾವಿರಾರು ದೇವಸ್ಥಾನಗಳುಳ್ಳ ನಗರವೆಂದೇ ಪ್ರಸಿದ್ಧವಾಗಿದೆ. ಆದರೆ ಈ ಎಲ್ಲ ದೇವರುಗಳ ನಡುವೆ ಒಂದು ದೇವಾಲಯ ಕಾಲವನ್ನೇ ಮೀರಿ ನಿಂತಿದೆ. ಅದೇ ಈ ಪವಿತ್ರ ಏಕಾಂಬರೇಶ್ವರ ದೇವಸ್ಥಾನ. ಸಾಕ್ಷಾತ್ ಪೃಥ್ವಿ ಲಿಂಗ, ಸ್ವತಃ ಶಿವನು ಭೂಮಿಯಾಗಿ ಅವತರಿಸಿದ ಸ್ಥಳ. ಈ ದೇವಾಲಯವು ಸರಿಸುಮಾರು 2000 ವರ್ಷಗಳ ಒಂದು ಇತಿಹಾಸವನ್ನು ಹೊಂದಲಾಗಿದೆ ಎಂದು ನಂಬುತ್ತಾರೆ. ಶಕ್ತಿಶಾಲಿ ಚೋಳರು, ಪಲ್ಲವ ವಂಶದವರು ಈ ದೇವಸ್ಥಾನವನ್ನು ನಿರ್ಮಿಸಿ ವಿಸ್ತರಿಸಿದರು ಅಂತ ಹೇಳಲಾಗುತ್ತದೆ. ಈ ಮಹತ್ತರ ರಾಜಗೋಪುರ ಸುಮಾರು 190 ಅಡಿ ಎತ್ತರಕ್ಕೆ ಆಕಾಶವನ್ನು ಮುಟ್ಟುತ್ತದೆ. ಪ್ರತಿ ಕಂಬ, ಪ್ರತಿ ಶಿಲ್ಪ, ಪ್ರತಿ ಕಲ್ಲಿನ ಇಲ್ಲಿ ಭಕ್ತಿಯ ಕಥೆಗಳು ಹೇಳುತ್ತವೆ. ಇಲ್ಲಿ ಲಿಂಗವು ಕಲ್ಲಿನಿಂದ ನಿರ್ಮಿತವಾದದ್ದಲ್ಲ. ಸ್ವತಃ ದೇವಿ ಪಾರ್ವತಿ ತನ್ನ ಕೈಗಳಿಂದ ಮಣ್ಣಿನಿಂದ ಶಿವಲಿಂಗವನ್ನು ನಿರ್ಮಿಸಿದ್ದಾಳೆ ಎಂದು ನಂಬಲಾಗುತ್ತದೆ. ಈ ದೇವಸ್ಥಾನದ ಪುರಾಣಗಳ ಪ್ರಕಾರ ದೇವಿ ಪಾರ್ವತಿಯು ಈ ಸ್ಥಳದಲ್ಲಿ ಒಂದು ಪವಿತ್ರ ಮಾವಿನ ಮರದ ಕೆಳಗಡೆ ತೀವ್ರ ತಪಸ್ಸನ್ನು ಮಾಡ್ತಿರ್ತಾರೆ. ಅವರು ಮಣ್ಣಿನಿಂದ ಒಂದು ಶಿವಲಿಂಗವನ್ನು ನಿರ್ಮಿಸಿ ಪೂರ್ಣ ಭಕ್ತಿಯಿಂದ ಶಿವನನ್ನು ಆರಾಧಿಸುತ್ತಿರ್ತಾರೆ. ಅವರ ಭಕ್ತಿಯನ್ನು ಪರೀಕ್ಷಿಸಲು ಶಿವನು ಸಮೀಪದಲ್ಲಿರುವ ನದಿಯನ್ನು ಪ್ರವಾಹ ಉಂಟು ಮಾಡ್ತಾರೆ. ಅವಳ ಪ್ರೀತಿ ಮತ್ತು ಭಕ್ತಿಯ ಒಂದು ಪ್ರಭಾವದಿಂದ ಸಾಕ್ಷಾತ್ ಶಿವನು ಪ್ರತ್ಯಕ್ಷವಾಗ್ತಾರೆ. ಮತ್ತು ಆ ಸ್ಥಳದ ವಿಶೇಷತೆವೇನೆಂದರೆ ಸಾಕ್ಷಾತ್ ಶಿವನು ಶಾಶ್ವತವಾಗಿ ಆಶೀರ್ವಾದ ಮಾಡ್ತಾರೆ. ಈ ಪವಿತ್ರ ಮಣ್ಣಿನಿಂದ ಆಗಿದ್ದ ಲಿಂಗವೇ ಪೃಥ್ವಿಲಿಂಗ ಆಗಿರುತ್ತದೆ. ಇಂದಿಗೂ ಸಹ ಸಾವಿರಾರು ಭಕ್ತರು ಅಲ್ಲಿ ಶಾಂತಿ, ನೆಮ್ಮದಿ ಹಾಗೂ ವಿವಾಹಕ್ಕೋಸ್ಕರ ಹಾಗೂ ಆಧ್ಯಾತ್ಮಿಕ ಶಕ್ತಿಗೋಸ್ಕರ ಈ ದೇವಸ್ಥಾನವನ್ನು ಭೇಟಿ ನೀಡ್ತಾರೆ. ಇದಿಷ್ಟು ಪೃಥ್ವಿಲಿಂಗದ ಮಹಿಮೆ ಆಗಿರ್ತದೆ. ಮುಂದಿನ ವಿಡಿಯೋದಲ್ಲಿ ಜಲಲಿಂಗದ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೇನೆ. ಅಲ್ಲಿವರೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ಹರ ಹರ ಮಹಾದೇವ.